ಪಟ್ಟಣದ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮಿಕ ಶಾಲೆ, ಅಮಾನತ್ ಮೈನಾರಿಟೀಸ್ ಕೋ ಆಫ್ ಸೊಸೈಟಿ, ಟಿಪ್ಪು ಸುಲ್ತಾನ್ ಸರ್ಕಲ್ ಹಾಗೂ ತಾಲೂಕು ಆಡಳಿತ ಸೇರಿದಂತೆ ವಿವಿಧೆಡೆ ಸಂಭ್ರಮದ 74ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ಪಟ್ಟಣದ ಗಣ್ಯ ವ್ಯಾಪಾರಸ್ಥರಾದ ಚಂದ್ರಶೇಖರಯ್ಯ ಗಣಕುಮಾರ್ ಧ್ವಜಾರೋಹಣ ನೆರವೇರಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್, ಪಟ್ಟಣ ಪಂಚಾಯತ್ ಸದಸ್ಯ ಚನ್ನಮಲ್ಲಪ್ಪ ಗಿಡ್ಡಾಪ್ಕೋಡ್, ಶ್ರೀಶೈಲ್ ಪತಂಗಿ, ಹನೀಫ್ ಮಕಾಂದಾರ್, ರಿಯಾಜ್ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಅವರನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ಶ್ರೀ ಶಾಲೆಯಲ್ಲಿ ಇವತ್ತು ವಿಜೃಂಭಣೆ ಜರುಗಿತು. ಎಲ್ಲರಿಗೂ ಮೊದಲಿನ ಶುಭಾಶಯಗಳು. ಇವತ್ತು ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ, ಎಲ್ಲರಿಗೂ ಒಂದೇ ಹಕ್ಕದೆ, ಹೆಚ್ಚು ಕಮ್ಮಿ ಯಾರಿಗಿಲ್ಲ. ಒಂದಾಗಿ ಬಾಳೋಣ, ಒಂದಾಗಿ ಇರೋಣ. ಏನು हिंदू मुसलमान अलग रहे तो भगवान तो एक है, इसके ये नहीं है. सब मिलकर ये हिंदुस्तान में खुशी से रहेंगे. ಶುಭಾಶಯಗಳು, ಧನ್ಯವಾದ. ತನ್ನ ಮನೆತನಕ್ಕೆ ಏನೂ ಇರಲಾರ್ದೆ ಏನು ಒಬ್ಬ ಪ್ರಧಾನಿ ನಾವು ಇವತ್ತು ಕೊಟ್ಟಿವಿ. ಇಡೀ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಕಂಗೊಳಿಸುವಂತೆ ಬಲಿಷ್ಠವಾಗಿರುವಂತೆ ಅಥವಾ ಈ ದೇಶವನ್ನು ಸುಧಾರಿಸಲಿಕ್ಕೆ ನಮಗೊಂದು ಅಸ್ತ್ರ ಅಂತನ್ನುವಂಥದ್ದಿದ್ದರೆ ಅದು ಮತದಾನದ ಹಕ್ಕು. ಅದನ್ನು ನಾವು ಹೆಂಗೆ ನಿಭಾಯಿಸ್ತೇವೆ ಹಂಗೆ ದೇಶದ ಉದ್ಧಾರ, ಅದರ ಭವಿಷ್ಯ, ಅದರ ಮೇಲೆ ಅದರ ಭವಿಷ್ಯ ಇದೆ. ಅದಕ್ಕೆ ಇವತ್ತು ನಾವೆಲ್ಲ ಯಾವ ಆಮಿಷಕ್ಕೂ ಬೀಳಲಾರದು ಒಳ್ಳೆಯ ವ್ಯಕ್ತಿಗಳನ್ನು ಹುಡುಕಿ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸುವುದರ ಮೂಲಕ ಈ ಪ್ರಜಾಪ್ರಭುತ್ವ ಇನ್ನಷ್ಟು ಬಲಿಷ್ಠವನ್ನಾಗಿ ಮಾಡಬಹುದು. ಯಾಕೆಂದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಯಾವ ಭ್ರಷ್ಟಾಚಾರವಿಲ್ಲದೆ ತನ್ನ ಮನೆತನಕ್ಕೆ ಏನೂ ಇರಲಾರ್ದೆ ಏನು ಒಬ್ಬ ಪ್ರಧಾನಿ ನಾವು ಇವತ್ತು ಕೊಟ್ಟಿವಿ. ಇಡೀ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಕಂಗೊಳಿಸುವಂತೆ ಬಲಿಷ್ಠವಾಗಿರುವಂತೆ ಇಡೀ ಜಗತ್ತೇ ನಮ್ಮ ದೇಶವನ್ನು ನೋಡುವಂಥ ಮಾಡುವಂಥದ್ದು. ಅದಕ್ಕೆ ನಾವೆಲ್ಲ ಆರಿಸಿ ಕಳಿಸುವಂಥ ಪ್ರತಿನಿಧಿಗಳು ಇವತ್ತು ಪಟ್ಟಣ ಪಂಚಾಯತ್ ಇರಲಿ, ಪಂಚಾಯತ್ ಇರಲಿ, MLA ಇರಲಿ, MP ಇರಲಿ, ಯಾರೇ ಇರಲಿ, ಅವರು ಒಳ್ಳೆಯವರಾದ್ರೆ ಈ ದೇಶದ ಭವಿಷ್ಯನೇ ಬದಲಾಗ್ತತಿ. ಆ ಒಂದು ಶಕ್ತಿ ಸಾಮರ್ಥ್ಯ ನಾವೆಲ್ಲರೂ ಬೆಳೆಸ್ಕೊಂಡ ಮುಂದಿನ ಬರುವ ಚುನಾವಣೆಗಳಲ್ಲಿ ನಾವೆಲ್ಲ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸುವುದರ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ನಾಂದಿ ಹಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಮಾನತ್ ಮೈನಾರಿಟೀಸ್ ಕೋ ಆಫ್ ಸೊಸೈಟಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ ಧ್ವಜಾರೋಹಣ ನೆರವೇರಿಸಿದರು. ಅಧ್ಯಕ್ಷ ಅಲ್ಲಾಬಕ್ಷ್ ಬಿಜಾಪುರ್, ಉದ್ಯಮಿ ಇಸ್ಮಾಯಿಲ್ ತಹಶೀಲ್ದಾರ್, ಪಟ್ಟಣ ಪಂಚಾಯತ್ ಸದಸ್ಯ ತೌಶೀಫ್ ಗಿರ್ಗಾವಿ ಸೇರಿದಂತೆ ಅಂಜುಮಾನ್ ಇಸ್ಲಾಂ ಕಮಿಟಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. एक साथ राष्ट्र की शुरू करेंगे. शुरू कर.
ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಉದ್ಯಮಿ ಬಂದೇ ನವಾಜ್ ಗಿರ್ಗಾವಿ ಧ್ವಜಾರೋಹಣ ನೆರವೇರಿಸಿದರು. ಮುಖಂಡ ಪೀರ್ ಮಹಮ್ಮದ್ ಗಿರ್ಗಾವಿ, ರಫೀಕ್ ಪಕಾಲಿ, ಇಸ್ಮಾಯಿಲ್ ತಶುದಾರ್, ಅಲ್ಲಾಬಕ್ಷ್ ಬಿಜಾಪುರ್, ತೌಶಿಫ್ ಗಿರ್ಗಾವಿ ಸೇರಿದಂತೆ ಹಲವು ಮುಖಂಡರು, ಯುವಕರು ಪಾಲ್ಗೊಂಡಿದ್ದರು. ಪಟ್ಟಣದ ಎಂಪಿಎಸ್ ಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ 74ನೇ ಗಣರಾಜ್ಯೋತ್ಸವದ ಆಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಪಿಜಿ ಪವಾರ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಪಿಎಸ್ಐ ಪ್ರೀತಂ ನಾಯಕ್ ಧ್ವಜವಂದನೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಪಟ್ಟಣದ ವಿವಿಧ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿ ಎಂಎಸ್ ಪಾಟೀಲ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವೀರೇಶ್ ಹಟ್ಟಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಎಫ್ಎಸ್ ಫಟಾಣ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು, ಪ್ರಮುಖರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಅಧಿಕಾರಿಗಳು, ಶಿಕ್ಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಧ್ವಜಾರೋಹಣ ಶ್ರೀ ಪಿಜಿ ಪವಾರ್ ತಹಶೀಲ್ದಾರ್ ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಅಪರಾಧ ಸಮಿತಿ ಕೋಲಾರ ಇವರು ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೇನೆ.
ಪೊಲೀಸ್ ಇಲಾಖೆಯಿಂದ ಧ್ವಜವಂದನೆ. ಎರಡನೇದಾಗಿ NPS ಕೋಲಾರ ವಿದ್ಯಾರ್ಥಿಗಳಿಂದ ಧ್ವಜವಂದನೆ. ಅತ್ಯಂತ ಶಿಸ್ತಿನ ಸಿಪಾಯಿಗಳಾಗಿ ಆಗಮಿಸಲಿದ್ದಾರೆ NPS ಕೋಲಾರ ಶಾಲೆಯ ಸೇವಾಭಾವ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಧ್ವಜವಂದನೆಯನ್ನ ನಡೆಸ್ತಾ ಇದ್ದಾರೆ. ಆ ಧ್ವಜವಂದನೆಯನ್ನ ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತ್ಯಂತ ಶಿಸ್ತಿನ ಸಿಪಾಯಿಗಳಾಗಿ KGS ಶಾಲೆಯ ವಿದ್ಯಾರ್ಥಿನಿಯರು, ಅದೇ ರೀತಿಯಾಗಿ UBS ಶಾಲೆಯ ವಿದ್ಯಾರ್ಥಿನಿಯರು ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಧ್ವಜವಂದನೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಕೂಡ ಧ್ವಜವಂದನೆಗಾಗಿ ಆಗಮಿಸಲಿದ್ದಾರೆ. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಧ್ವಜವಂದನೆ. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಅದೇ ರೀತಿಯಾಗಿ ಶ್ರೀ ಸಂಗಮೇಶ್ವರ ಹಿರಿಯ ಧ್ವಜವಂದನೆ. ಈ ಧ್ವಜವಂದನೆಯನ್ನ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ಅದೇ ರೀತಿಯಾಗಿ ಸಂಗಮೇಶ್ವರ ಶಾಲೆಯ ವಿದ್ಯಾರ್ಥಿನಿಯರು ಕೂಡ ಅತ್ಯಂತ ಶಿಸ್ತಿನ ಸಿಪಾಯಿಗಳಾಗಿ ಆಗಮಿಸಲಿದ್ದಾರೆ. ಸಿಕ್ಯಾಮ್ ಉರ್ದು ಶಾಲೆಯ ವಿದ್ಯಾರ್ಥಿನಿಂದ ಧ್ವಜವಂದನೆ. ಸಿಕ್ಯಾಮ್ ಹೈಸ್ಕೂಲ್ CBS ಶಾಲೆಯ ವಿದ್ಯಾರ್ಥಿನಿಯರು ಅತ್ಯಂತ ಶಿಸ್ತಿನ ಸಿಪಾಯಿಗಳಾಗಿ ಧ್ವಜವಂದನೆಯನ್ನು ನಡೆಸ್ತಾ ಇದ್ದಾರೆ. ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳನಿಯೇ ರಾಘವ ಮಧುಸೂದನರವ ತರಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನರು ಬಸವೇಶ್ವರ ಮಧುರ ದಿವ್ಯಾರಣ್ಯ ನನ್ನ ಶರಶ್ವರಿ ಪೊನ್ನ ಪಂಪರ ಪುಲಿತ ಕಿಶನ್ನ ಕುಮಾರ ವ್ಯಾಸರ ಮಂಗಳಧಾಮ ಕಲಿಕೋಗಿಲೆಗಳ ಪುಣ್ಯ ಮಾತೆ ತೈಲಪ ವೈಸಳರಾಡಿದ ಸೇವೆಯ ಪೂಜೆ ಕರ್ಮವೆಯ ಪರ ಸಾಧನವು ಕಷ್ಟಗಳನ್ನ ದುಡಿಯಲಿಕ್ಕಾಗಿ ಸೃಷ್ಟಿ ನಿಯಮದೊಳ ಗಮನಿಕೆಯ ನೋಡಲ್ಲಿ ಉಳುವ ಯೋಗ್ಯ ನೋಡಲ್ಲಿ ಉಳುವ ಯೋಗ್ಯ ನೋಡಲ್ಲಿ ಲೋಕಗಳೇ ನಡೆಯುತ್ತಲಿ ಕಲಿತಲಿ ರಾಜ್ಯಗಳಲ್ಲಿ ಹಾಲಲ್ಲಿ ಕತ್ತುಗೆ ಮಕ್ಕಳು ಮುತ್ತಿಗೆ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆಯಿತು. ಆದರೆ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ಸ್ವತಂತ್ರ ಪ್ರಜಾಸತ್ತಾತ್ಮಕ ಜಾತ್ಯತೀತ ಸಮಾಜವಾದಿ ಗಣರಾಜ್ಯವಾಗಿ ರೂಪುಗೊಂಡು 1950 ಜನವರಿ 26ರಂದು ಭಾರತ ಆಡಳಿತವನ್ನು ಸರಿದಾರಿಯಲ್ಲಿ ಮುನ್ನಡೆಸುವುದು ದಿಕ್ಸೂಚಿಯಾಗಿ ಇಂದು ನಾವು ಸಂವಿಧಾನ ಜಾರಿಗೆ ಬಂದ ಸುದಿನವಾಗಿದೆ. ಈಗ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ ಹಾಗೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ನೆನಪಿಸಿಕೊಳ್ಳುವ ಸುದಿನವಾಗಿದೆ. ಜಗತ್ತಿನ ಬೃಹತ್ ಲಿಖಿತ ಸಂವಿಧಾನವನ್ನು ದಯಪಾಲಿಸಿದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಸಂವಿಧಾನ ರೂಪಿಸಲು ಸರ್ವರು ಇದು ಮಾಡಿದಂಥ ಗಣ್ಯರನ್ನು ಕೂಡ ಕರ್ತವ್ಯದಿಂದ ಇಲ್ಲಿ ಸ್ಮರಿಸಿಕೊಳ್ಳಬೇಕಾದ ದಿನವಾಗಿದೆ. ನಮ್ಮ ದೇಶವು ಹಲವು ಭಾಷೆ, ಹಲವು ಜಾತಿ ಜನಾಂಗಗಳಿದ್ದರೂ ಒಂದಾಗಿ ಬಾಳುವ ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ದೇಶವಾಗಿದೆ. ಭಾರತ ದೇಶ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಈ ಮೂರು ನಮ್ಮ ಸಂವಿಧಾನ ನೀಡಿದ ಕೊಡುಗೆಗಳಾಗಿವೆ. ಜಾತಿ, ಧರ್ಮ, ಲಿಂಗಭೇದ, ವರ್ಣಭೇದಗಳನ್ನು ಹೊಡೆದು ಹಾಕಿ ಸರ್ವರಿಗೂ ಸಮಾನ ಅವಕಾಶವನ್ನು ಸಂವಿಧಾನ ನಮಗೆ ನೀಡಿದೆ. ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಿದೆ. ಅಸ್ಪೃಶ್ಯತೆ, ಬಡತನ, ಭಯೋತ್ಪಾದನೆ, ಭ್ರಷ್ಟಾಚಾರ ಗಡಿಯಲ್ಲಿ ಕೂಡ ತಂಟೆ ಸಮಸ್ಯೆಗಳನ್ನು ನಮ್ಮನ್ನು ಕಾಡುತ್ತಿದ್ದರೂ ಭಾರತ ದೇಶವು ಅವುಗಳನ್ನು ಮೆಟ್ಟಿ ನಿಂತಿವೆ.
ಭಾರತ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ದೇಶದ ರಕ್ಷಣಾ ವಿಷಯದಲ್ಲಿ ಬಲಿಷ್ಠ ಪಡೆಯನ್ನು ಹೊಂದಿದೆ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಕೂಡ ಸಾಕಷ್ಟು ಸಾಧನೆ ಮಾಡುತ್ತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸಲು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಲು ಸೇವಾ ಮನೋಭಾವವನ್ನು ಹೊಂದಿರುವ ಶ್ರೇಷ್ಠ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ನಮ್ಮ ದೇಶದ ಹೆಮ್ಮೆ ನಮಗೆ ಇರಲಿ. ಅಸ್ಪೃಶ್ಯತೆ, ಭ್ರಷ್ಟಾಚಾರ, ಕೋಮುಗಲಭೆ, ಮೂಢನಂಬಿಕೆಗಳನ್ನು ಹೊಡೆದೊಡಿಸಿ ದೇಶಕ್ಕಾಗಿ ಮಡಿದ ಮಹಿಳೆಯರನ್ನು ಕೂಡ ಈ ವಿಷಯ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇದೆಯಾ? ಮಿರಕಲ್ ಡ್ರಿಂಕ್ಸ್ ನವ್ಯ ಆಯುರ್ವೇದದ ಸಪ್ಲಿಮೆಂಟ್ಸ್. ಹೃದ್ರೋಗ, ಸಕ್ಕರೆ ಕಾಯಿಲೆ, ಗ್ಯಾಸ್ಟ್ರಿಕ್, ವೆರಿಕೋಸ್ ವೇನ್ಸ್, ಗೈನ್ಯಾಕ್, ಲಿವರ್, ಕಿಡ್ನಿ, ಮೆದುಳು ಮುಂತಾದ 170ಕ್ಕೂ ಹೆಚ್ಚು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಈಗಿದೆ ನವ್ಯ ಆಯುರ್ವೇದದ ಪರಿಹಾರ. ಮಿರಕಲ್ ಡ್ರಿಂಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ. ಮಿರಕಲ್ ಡ್ರಿಂಕ್ಸ್. ಬಿ ಹೆಲ್ದಿ ಅಗೇನ್.